ಉತ್ಖನನ ದಿನದ 10ನೇ ದಿನ ಸ್ಪಾಟ್ ನಂಬರ್ 15 ಉತ್ಖನನ ಮಾಡಲಾಗಿತ್ತು. ಬಹಳ ನಿರೀಕ್ಷೆಯನ್ನ ಅನಾಮಿಕ ವ್ಯಕ್ತಿ ಹೊಂದಿಕೊಂಡಿದ್ದ. ಆದರೆ ಮತ್ತೆ ಆತನ ನಿರೀಕ್ಷೆ ಹುಸಿಯಾಗಿದೆ. 15ನೇ ಸ್ಪಾಟ್ ಅಲ್ಲಿ ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಜೆಸಿಬಿ ಮೂಲಕ ಅದನ್ನ ಉತ್ಖನನ ಮಾಡುವಂತಹ ಪ್ರಕ್ರಿಯೆಗಳು ನಡೆದರೂ ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಗದ ಹಿನ್ನೆಲೆಯಲ್ಲಿ ಅನಾಮಿಕ ವ್ಯಕ್ತಿ ಎಸ್ಐಟಿ ತಂಡ ಜೊತೆ ಮತ್ತೆ ವಾಪಸ್ ಆಗಿದ್ದಾನೆ. ಇದು ಬೋಳಿಯಾರು ಸಮೀಪದ ಒಂದು ಕಾಡಿನಲ್ಲಿ ಈ ಉತ್ಖನನ ಕಾರ್ಯ ಆಗಿತ್ತು. 13ನೇ ಸ್ಪಾಟ್ ಅನ್ನ ಸ್ಕಿಪ್ ಮಾಡಿ ನೇರವಾಗಿ 15ನೇ ಸ್ಪಾಟ್ಗೆ ಎಸ್ಐಟಿ ತಂಡ ಇವತ್ತು ಬಂದಿತ್ತು. ಮಧ್ಯಾಹ್ನ 1 ಗಂಟೆಯಿಂದ ನಿರಂತರವಾಗಿ ಸಂಜೆ 5:30 ತನಕವೂ ಕೂಡ ಉತ್ಖನನ ಮಾಡಿದ್ರು. ಯಾವುದೇ ರೀತಿಯಾಗಿ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಸುಮಾರು 5 ಫೀಟ್ನವರೆಗೆ ಅಗೆದ್ರೂ ಕೂಡ ಕಳೆ ಬರದ ಅಂಶಗಳು ಸಿಗದ ಹಿನ್ನೆಲೆಯಲ್ಲಿ ಮತ್ತೆ ಎಸ್ಐಟಿ ತಂಡ ಆತನನ್ನ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗಿದೆ. ಈಗಾಗಲೇ ಆತನೇ ಎಸ್ಐಟಿ ಅಧಿಕಾರಿಗಳ ಬಳಿ ಒಂದು ಮನವಿಯನ್ನ ಮಾಡಿದ. ತನಗೆ ಎಸ್ಕಾಟ್ ಬೇಕು, ಪೊಲೀಸ್ ಭದ್ರತೆ ಬೇಕು ಅಂತ ಹೇಳಿ. ಈ ನಿಟ್ಟಿನಲ್ಲಿ 10ನೇ ದಿನದ ಉತ್ಖನನ ಕಾರ್ಯದಲ್ಲಿ ಅನಾಮಿಕ ವ್ಯಕ್ತಿಗೆ ಎಸ್ಐಟಿ ಭದ್ರತೆಯನ್ನು ನೀಡಿದೆ. ಎಸ್ಕಾಟ್ ಮೂಲಕವಾಗಿ ಮತ್ತೆ ಎಸ್ಐಟಿ ಕಚೇರಿಗೆ ಅನಾಮಿಕ ವ್ಯಕ್ತಿ ಹೋಗಿರುವಂತದ್ದು. ಎಸ್ಐಟಿಯ 11ನೇ ದಿನದ ಉತ್ಖನನ ಕಾರ್ಯ ಯಾವ ರೀತಿಯಾಗಿರುತ್ತೆ? 13ನೇ ಸ್ಪಾಟ್ ಅನ್ನ ಅಗೀತಾರ, ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ 13ನೇ ಸ್ಪಾಟ್ನ ಉತ್ಖನನ ಮಾಡ್ತಾರಾ ಅಥವಾ ಇವತ್ತಿನ ರೀತಿಯೇ ಹೊಸ ಒಂದು ಸ್ಪಾಟ್ ಅನ್ನ ಅನ್ವೇಷಣೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಉತ್ಖನನ ದಿನದ 10ನೇ ದಿನ ಸ್ಪಾಟ್ ನಂಬರ್ 15 ಉತ್ಖನನ ಮಾಡಲಾಗಿತ್ತು. ಬಹಳ ನಿರೀಕ್ಷೆಯನ್ನ ಅನಾಮಿಕ ವ್ಯಕ್ತಿ ಹೊಂದಿಕೊಂಡಿದ್ದ. ಆದರೆ ಮತ್ತೆ ಆತನ ನಿರೀಕ್ಷೆ ಹುಸಿಯಾಗಿದೆ. 15ನೇ ಸ್ಪಾಟ್ ಅಲ್ಲಿ ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಜೆಸಿಬಿ ಮೂಲಕ ಅದನ್ನ ಉತ್ಖನನ ಮಾಡುವಂತಹ ಪ್ರಕ್ರಿಯೆಗಳು ನಡೆದರೂ ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಗದ ಹಿನ್ನೆಲೆಯಲ್ಲಿ ಅನಾಮಿಕ ವ್ಯಕ್ತಿ ಎಸ್ಐಟಿ ತಂಡ ಜೊತೆ ಮತ್ತೆ ವಾಪಸ್ ಆಗಿದ್ದಾನೆ. ಇದು ಬೋಳಿಯಾರು ಸಮೀಪದ ಒಂದು ಕಾಡಿನಲ್ಲಿ ಈ ಉತ್ಖನನ ಕಾರ್ಯ ಆಗಿತ್ತು. 13ನೇ ಸ್ಪಾಟ್ ಅನ್ನ ಸ್ಕಿಪ್ ಮಾಡಿ ನೇರವಾಗಿ 15ನೇ ಸ್ಪಾಟ್ಗೆ ಎಸ್ಐಟಿ ತಂಡ ಇವತ್ತು ಬಂದಿತ್ತು. ಮಧ್ಯಾಹ್ನ 1 ಗಂಟೆಯಿಂದ ನಿರಂತರವಾಗಿ ಸಂಜೆ 5:30 ತನಕವೂ ಕೂಡ ಉತ್ಖನನ ಮಾಡಿದ್ರು. ಯಾವುದೇ ರೀತಿಯಾಗಿ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಸುಮಾರು 5 ಫೀಟ್ನವರೆಗೆ ಅಗೆದ್ರೂ ಕೂಡ ಕಳೆ ಬರದ ಅಂಶಗಳು ಸಿಗದ ಹಿನ್ನೆಲೆಯಲ್ಲಿ ಮತ್ತೆ ಎಸ್ಐಟಿ ತಂಡ ಆತನನ್ನ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗಿದೆ. ಈಗಾಗಲೇ ಆತನೇ ಎಸ್ಐಟಿ ಅಧಿಕಾರಿಗಳ ಬಳಿ ಒಂದು ಮನವಿಯನ್ನ ಮಾಡಿದ. ತನಗೆ ಎಸ್ಕಾಟ್ ಬೇಕು, ಪೊಲೀಸ್ ಭದ್ರತೆ ಬೇಕು ಅಂತ ಹೇಳಿ. ಈ ನಿಟ್ಟಿನಲ್ಲಿ 10ನೇ ದಿನದ ಉತ್ಖನನ ಕಾರ್ಯದಲ್ಲಿ ಅನಾಮಿಕ ವ್ಯಕ್ತಿಗೆ ಎಸ್ಐಟಿ ಭದ್ರತೆಯನ್ನು ನೀಡಿದೆ. ಎಸ್ಕಾಟ್ ಮೂಲಕವಾಗಿ ಮತ್ತೆ ಎಸ್ಐಟಿ ಕಚೇರಿಗೆ ಅನಾಮಿಕ ವ್ಯಕ್ತಿ ಹೋಗಿರುವಂತದ್ದು. ಎಸ್ಐಟಿಯ 11ನೇ ದಿನದ ಉತ್ಖನನ ಕಾರ್ಯ ಯಾವ ರೀತಿಯಾಗಿರುತ್ತೆ? 13ನೇ ಸ್ಪಾಟ್ ಅನ್ನ ಅಗೀತಾರ, ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ 13ನೇ ಸ್ಪಾಟ್ನ ಉತ್ಖನನ ಮಾಡ್ತಾರಾ ಅಥವಾ ಇವತ್ತಿನ ರೀತಿಯೇ ಹೊಸ ಒಂದು ಸ್ಪಾಟ್ ಅನ್ನ ಅನ್ವೇಷಣೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.